ಆ ಪಾರ್ಕ್ ಜನರನ್ನ ಸೆಳೀತಾ ಇತ್ತು. ಅಲ್ಲಿನ ಸಂಗೀತ ಕಾರಂಜಿ ಅಂತೂ ಕೈ ಬೀಸಿ ಕರಿತಾ ಇತ್ತು. ಆದರೆ ಆ ಪಾರ್ಕ್ನ ಪರಿಸ್ಥಿತಿ ದೇವರಿಗೇ ಪ್ರೀತಿಯಾಗಿದೆ, ಅಧೋಗತಿಯನ್ನ ತಲುಪಿದೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬ. ಪಾರ್ಕ್ನಲ್ಲಿದ್ದ ಸಂಗೀತ ಕಾರಂಜಿ ಸಂಜೆ ವೇಳೆ ಮಿನುಗ್ತಾ ಇತ್ತು. ಲೇಸರ್ ಶೋ ಜನರನ್ನ ರಂಜಿಸ್ತಾ ಇತ್ತು. ನಾದಕ್ಕೆ ತಕ್ಕಂತೆ ನರ್ತಿಸುವ ಬಣ್ಣ ಬಣ್ಣದ ಕಾರಂಜಿ ಎಲ್ಲರನ್ನ ಸೆಳೀತಾ ಇತ್ತು. ಆದ್ರೀಗ ಅದೆಲ್ಲವೂ ಮಾಯವಾಗ್ಬಿಟ್ಟಿದೆ. ನಲಿಯುವ ಸಂಗೀತ ನಿಲ್ಲಿಸಿದ ಕಾರಂಜಿ, ಕೋಟಿ ಕೋಟಿ ಮೌಲ್ಯದ ವಸ್ತುಗಳಿಗೆ ತುಕ್ಕು. ಮಂಗಳೂರಿನ ಕದ್ರಿ ಪಾರ್ಕ್ ಮುಂಭಾಗದಲ್ಲಿ ಕಾರಂಜಿ ಪಾರ್ಕ್ ಇದೆ. ಆದರೆ ಈಗ ಇದು ಹೆಸರಿಗಷ್ಟೇ ಕಾರಂಜಿ ಪಾರ್ಕ್. ಇಲ್ಲಿದ್ದ ಕಾರಂಜಿ ಮಾಯವಾಗಿದೆ. ಹಲವು ವರ್ಷಗಳ ಹಿಂದೆ ನೂರಾರು ಮಂದಿಯನ್ನು ರಂಜಿಸ್ತಾ ಇದ್ದ ಕಾರಂಜಿಯ ವಸ್ತುಗಳು ತುಕ್ಕು ಹಿಡಿದಿವೆ. ಹೌದು, 2018ರಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರಂಜಿ ನಿರ್ಮಿಸಲಾಗಿತ್ತು. ಸಂಗೀತದ ಲಯಕ್ಕೆ ಅನುಗುಣವಾಗಿ ನರ್ತಿಸುವ ಬಣ್ಣ ಬಣ್ಣದ ಕಾರಂಜಿ ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸ್ತಾ ಇತ್ತು. ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಯಕ್ಷಗಾನ, ಕಂಬಳ, ಭೂತಾರಾಧನೆಯಂತಹ ಜನಪದೀಯ ಚಿತ್ರಣಗಳು ಪ್ರೇಕ್ಷಕರ ಗಮನ ಸೆಳೀತಾ ಇದ್ವು. ತಂತ್ರಜ್ಞಾನ ಹಾಗೂ ಸಂಸ್ಕೃತಿಯ ಸಮ್ಮಿಲನದಂತಿದ್ದ ಈ ಪ್ರದರ್ಶನವನ್ನ ಕಣ್ತುಂಬಿಕೊಳ್ಳಲು ಜನರು ಕುಟುಂಬದ ಸಹಿತ ಬರ್ತಾ ಇದ್ರು. ಜನರನ್ನು ರಂಜಿಸ್ತಾ ಇದ್ದ ಕಾರಂಜಿ ತನ್ನ ಕಾರ್ಯ ನಿಲ್ಲಿಸಿ ಸುಮಾರು 6 ವರ್ಷ ಕಳೆದಿದೆ. ಕಾರಂಜಿಯ ಯಂತ್ರಗಳು ತುಕ್ಕು ಹಿಡಿದಿವೆ. ಆಸನಗಳಲ್ಲಿ ಹುಲ್ಲು ಕಳೆ ಆವರಿಸಿದೆ. ನಿಂತ ಕಾರಂಜಿ ನರ್ತನಕ್ಕೆ ಮರುಜೀವ ನೀಡಲು ಅಧಿಕಾರಿಗಳು ಮನಸ್ಸು ಮಾಡ್ತಾ ಇಲ್ಲ. ಇದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. 5 ಕೋಟಿ ವೆಚ್ಚದಲ್ಲಿ ತಯಾರಾಗಿದೆ. ಅದೊಂದೇ ಅಲ್ಲ, ಕಾರಂಜಿ ಒಂದೇ ಅಲ್ಲ, ಅಲ್ಲಿ ಕೆಲವು ಕಾಮಗಾರಿಗಳು ನಡೆದಿದೆ. ಬಟ್ ಹೆಚ್ಚಿನ ಕಾಮಗಾರಿಗಳು ಅದು ಏನಾಗಿದೆ ಅಂತ ಹೇಳಿದ್ರೆ ಕಳಪೆ ಕಾಮಗಾರಿಗಳಾಗಿದೆ. ಅದು ಮೂಡ ವ್ಯತಿಯಿಂದ ನಡೆದಿದ್ದು. ಅದರ ಐಟಮ್ಸ್ಗಳು, ಎಲೆಕ್ಟ್ರಾನಿಕ್ಗಳು, ಪಂಪುಗಳು ಎಲ್ಲ ಡೆಲ್ಲಿ ಮೇಕ್ ಆಗಿದ್ದು. ಅದರ ರಿಪೇರಿ ಮೇಂಟೆನೆನ್ಸು ಯಾರಿಗೆ ಮಾಡಬೇಕಂತ ಗೊತ್ತಿಲ್ಲ. ಮತ್ತು ಈ ಲೇಸರ್ ಶೋ ಏನಾಗಿದೆ, ಅದು ಮಂಗಳೂರು ಇಡೀ ಇಂಡಿಯಾದಲ್ಲಿ BNI ಕಂಪನಿ ಅಂತ ಹೇಳೋ ಒಂದು ಕಂಪನಿ ಮಾತ್ರ ಮೇಂಟೆನ್ಸ್ ಮಾಡೋದು. ಅವ್ರು ಏನಾಗ್ತದೆ, ಒಂದು ಥೀಮಿಗೆ 10 ರಿಂದ 15 ಲಕ್ಷ ಡಿಮಾಂಡ್ ಮಾಡ್ತಿದ್ದು. ಇದು ನಮಗೆ ಭರಿಸಲಾಗದ, ತೋಟಗಾರಿಕೆ ಇಲಾಖೆಗೆ ಮತ್ತು ನಮ್ಮ ಸಂಸ್ಥೆಗೆ, ಅಂದರೆ ಸಂಸ್ಥೆ ಅಲ್ಲ, ಈ ಕದ್ರಿ ಪಾರ್ಕ್ ಅಭಿವೃದ್ಧಿ ಸಂಸ್ಥೆಗೆ ಅದನ್ನು ಭರಿಸಲಿಕ್ಕೆ ಆಗ್ತಾ ಇಲ್ಲ. ನೂರಾರು ಮನಸ್ಸುಗಳಿಗೆ ಸಂಜೆ ವೇಳೆ ಮುದ ನೀಡಿ ಮನಸ್ಸನ್ನು ಹಗುರವಾಗಿಸ್ತಾ ಇದ್ದ ಕಾರಂಜಿ ಮತ್ತೆ ಆರಂಭಿಸುವಂತೆ ಆಗ್ರಹ ಕೇಳಿಬಂದಿದೆ. ಮತ್ತು ಸಮಸ್ಯೆ ಏನಾಗಿದೆ, ಇಲ್ಲಿರುವ ಒಂದು ಲೇಸರ್ ಶೋಗೆ ಒಂದೇ ಥೀಮ್, ಅಂದರೆ ಯಕ್ಷಗಾನದ್ದು ಮಾತ್ರ ಇತ್ತು. ಸುರುಸುರುವಿನಲ್ಲಿ ಜನರಿಗೆ ಆಕರ್ಷಣೆ ಆಯಿತು. ಮತ್ತು ಒಂದೇ ಥೀಮನ್ನು ನೋಡಿ ಜನರಿಗೆ ಅದು ಬುಡಿತಂತ ಹೇಳ್ಬೋದು. ಅದರಿಂದಾಗಿ ಅದರ ಆಕರ್ಷಣೆ ನಿಂತೋಯಿತು. ಮತ್ತೇನೆಂದರೆ ಅಲ್ಲಿರುವ ಏನು ಐಟಮ್ಸ್ಗಳನ್ನು ಹಾಕಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಮತ್ತು ಪಂಪ್ಗಳು ಎಲ್ಲ ಕಳಪೆದಾಗಿದ್ದು, ಅದು ತಕ್ಷಣ ಹಾಳಾಗಿದ್ದು. ಅದನ್ನು ತೋಟಗಾರಿಕೆ ಇಲಾಖೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದರ ಕರೆಂಟ್ ಬಿಲ್ 50 ರಿಂದ 60 ಸಾವಿರ ಬರ್ತಿತ್ತು. ಅದರ ತಿಂಗಳ ಆದಾಯ ಬರ್ತಿದ್ದು ಕೊನೆಗೆ 10 ರಿಂದ 15 ಸಾವಿರ ರೂಪಾಯಿ. ಈ ಒಂದು ಕಾರಣದಂತರಿಂದ ಅದು 1.5 ವರ್ಷದಲ್ಲಿ ಅದು ನಿಂತೋಯಿತು. ಜಿಲ್ಲಾಧಿಕಾರಿ ದರ್ಶನ್ ಅವರು ಕಾರಂಜಿ ಪುನರ್ ನಿರ್ಮಿಸಲು ಉತ್ಸುಕರಾಗಿದ್ದರೂ ನಿರ್ವಹಣೆಯ ಕಾರಣದಿಂದಾಗಿ ಅಧಿಕಾರಿಗಳು ಹಿಂದೆ ಸರಿತಾ ಇದ್ದಾರೆ. ಅದೇನೇ ಇರಲಿ, ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಮಾಡಿದ್ದ ಕೆಲಸಗಳೆಲ್ಲ ಅರ್ಧದಲ್ಲೇ ಮೊಟಕಾಗಿದ್ದು ಜನರ ತೆರಿಗೆ ಹಣವನ್ನ ಕೇಳುವವರು ಇಲ್ಲ ಎನ್ನುವಂತಾಗಿದೆ. ದಿವಾಕರ್ ಪದ್ಮುಂಚ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಪಾರ್ಕ್ ಜನರನ್ನ ಸೆಳೀತಾ ಇತ್ತು. ಅಲ್ಲಿನ ಸಂಗೀತ ಕಾರಂಜಿ ಅಂತೂ ಕೈ ಬೀಸಿ ಕರಿತಾ ಇತ್ತು. ಆದರೆ ಆ ಪಾರ್ಕ್ನ ಪರಿಸ್ಥಿತಿ ದೇವರಿಗೇ ಪ್ರೀತಿಯಾಗಿದೆ, ಅಧೋಗತಿಯನ್ನ ತಲುಪಿದೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬ. ಪಾರ್ಕ್ನಲ್ಲಿದ್ದ ಸಂಗೀತ ಕಾರಂಜಿ ಸಂಜೆ ವೇಳೆ ಮಿನುಗ್ತಾ ಇತ್ತು. ಲೇಸರ್ ಶೋ ಜನರನ್ನ ರಂಜಿಸ್ತಾ ಇತ್ತು. ನಾದಕ್ಕೆ ತಕ್ಕಂತೆ ನರ್ತಿಸುವ ಬಣ್ಣ ಬಣ್ಣದ ಕಾರಂಜಿ ಎಲ್ಲರನ್ನ ಸೆಳೀತಾ ಇತ್ತು. ಆದ್ರೀಗ ಅದೆಲ್ಲವೂ ಮಾಯವಾಗ್ಬಿಟ್ಟಿದೆ. ನಲಿಯುವ ಸಂಗೀತ ನಿಲ್ಲಿಸಿದ ಕಾರಂಜಿ, ಕೋಟಿ ಕೋಟಿ ಮೌಲ್ಯದ ವಸ್ತುಗಳಿಗೆ ತುಕ್ಕು. ಮಂಗಳೂರಿನ ಕದ್ರಿ ಪಾರ್ಕ್ ಮುಂಭಾಗದಲ್ಲಿ ಕಾರಂಜಿ ಪಾರ್ಕ್ ಇದೆ. ಆದರೆ ಈಗ ಇದು ಹೆಸರಿಗಷ್ಟೇ ಕಾರಂಜಿ ಪಾರ್ಕ್. ಇಲ್ಲಿದ್ದ ಕಾರಂಜಿ ಮಾಯವಾಗಿದೆ. ಹಲವು ವರ್ಷಗಳ ಹಿಂದೆ ನೂರಾರು ಮಂದಿಯನ್ನು ರಂಜಿಸ್ತಾ ಇದ್ದ ಕಾರಂಜಿಯ ವಸ್ತುಗಳು ತುಕ್ಕು ಹಿಡಿದಿವೆ. ಹೌದು,
2018ರಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರಂಜಿ ನಿರ್ಮಿಸಲಾಗಿತ್ತು. ಸಂಗೀತದ ಲಯಕ್ಕೆ ಅನುಗುಣವಾಗಿ ನರ್ತಿಸುವ ಬಣ್ಣ ಬಣ್ಣದ ಕಾರಂಜಿ ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸ್ತಾ ಇತ್ತು. ತುಳುನಾಡಿನ ಸಂಸ್ಕೃತಿಯನ್ನ ಬಿಂಬಿಸುವ ಯಕ್ಷಗಾನ, ಕಂಬಳ, ಭೂತಾರಾಧನೆಯಂತಹ ಜನಪದೀಯ ಚಿತ್ರಣಗಳು ಪ್ರೇಕ್ಷಕರ ಗಮನ ಸೆಳೀತಾ ಇದ್ವು. ತಂತ್ರಜ್ಞಾನ ಹಾಗೂ ಸಂಸ್ಕೃತಿಯ ಸಮ್ಮಿಲನದಂತಿದ್ದ ಈ ಪ್ರದರ್ಶನವನ್ನ ಕಣ್ತುಂಬಿಕೊಳ್ಳಲು ಜನರು ಕುಟುಂಬದ ಸಹಿತ ಬರ್ತಾ ಇದ್ರು. ಜನರನ್ನು ರಂಜಿಸ್ತಾ ಇದ್ದ ಕಾರಂಜಿ ತನ್ನ ಕಾರ್ಯ ನಿಲ್ಲಿಸಿ ಸುಮಾರು 6 ವರ್ಷ ಕಳೆದಿದೆ. ಕಾರಂಜಿಯ ಯಂತ್ರಗಳು ತುಕ್ಕು ಹಿಡಿದಿವೆ. ಹಾಸನಗಳಲ್ಲಿ ಹುಲ್ಲು ಕಳೆ ಆವರಿಸಿದೆ. ನಿಂತ ಕಾರಂಜಿ ನರ್ತನಕ್ಕೆ ಮರುಜೀವ ನೀಡಲು ಅಧಿಕಾರಿಗಳು ಮನಸ್ಸು ಮಾಡ್ತಾ ಇಲ್ಲ. ಇದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. 5 ಕೋಟಿ ವೆಚ್ಚದಲ್ಲಿ ತಯಾರಾಗಿದೆ. ಅದೊಂದೇ ಅಲ್ಲ, ಕಾರಂಜಿ ಒಂದೇ ಅಲ್ಲ, ಅಲ್ಲಿ ಕೆಲವು ಕಾಮಗಾರಿಗಳು ನಡೆದಿದೆ. ಬಟ್ ಹೆಚ್ಚಿನ ಕಾಮಗಾರಿಗಳು ಅದು ಏನಾಗಿದೆ ಅಂತ ಹೇಳಿದ್ರೆ ಕಳಪೆ ಕಾಮಗಾರಿಗಳಾಗಿದೆ. ಅದು ಮೂಡಾವತಿಯಿಂದ ನಡೆದಿದ್ದು, ಅದರ ಐಟಮ್ಸ್ಗಳು, ಎಲೆಕ್ಟ್ರಾನಿಕ್ಗಳು, ಪಂಪುಗಳು ಎಲ್ಲ ಡೆಲ್ಲಿ ಮೇಕ್ ಆಗಿದ್ದು, ಅದರ ರಿಪೇರಿ ಮೇಂಟೆನೆನ್ಸು ಯಾರಿಗೆ ಮಾಡಬೇಕಂತ ಗೊತ್ತಿಲ್ಲ. ಮತ್ತು ಈ ಲೇಸರ್ ಶೋ ಏನಾಗಿದೆ, ಅದು ಮಂಗಳೂರು ಇಡೀ ಇಂಡಿಯಾದಲ್ಲಿ BNI ಕಂಪನಿ ಅಂತ ಹೇಳೋ ಒಂದು ಕಂಪನಿ ಮಾತ್ರ ಮೇಂಟೆನ್ಸ್ ಮಾಡೋದು. ಅವ್ರು ಏನಾಗ್ತದೆ, ಒಂದು ಥೀಮಿಗೆ 10 ರಿಂದ 15 ಲಕ್ಷ ಡಿಮಾಂಡ್ ಮಾಡ್ತಿದ್ದು, ಇದು ನಮಗೆ ಏನು ಭರಿಸಲಾಗದ ತೋಟಗಾರಿಕೆ ಇಲಾಖೆಗೆ ಮತ್ತು ನಮ್ಮ ಸಂಸ್ಥೆಗೆ, ಅಂದರೆ ಸಂಸ್ಥೆ ಅಲ್ಲ, ಈ ಕದ್ರಿ ಪಾರ್ಕ್ ಅಭಿವೃದ್ಧಿ ಸಂಸ್ಥೆಗೆ ಅದನ್ನು ಭರಿಸಲಿಕ್ಕೆ ಆಗ್ತಾ ಇಲ್ಲ. ನೂರಾರು ಮನಸ್ಸುಗಳಿಗೆ ಸಂಜೆ ವೇಳೆ ಮುದ ನೀಡಿ ಮನಸ್ಸನ್ನು ಹಗುರವಾಗಿಸ್ತಾ ಇದ್ದ ಕಾರಂಜಿ ಮತ್ತೆ ಆರಂಭಿಸುವಂತೆ ಆಗ್ರಹ ಕೇಳಿಬಂದಿದೆ. ಮತ್ತು ಸಮಸ್ಯೆ ಏನಾಗಿದೆ, ಇಲ್ಲಿರುವ ಒಂದು ಲೇಸರ್ ಶೋಗೆ ಒಂದೇ ಥೀಮ್, ಅಂದರೆ ಯಕ್ಷಗಾನದ್ದು ಮಾತ್ರ ಇತ್ತು. ಸುರುಸುರುವಿನಲ್ಲಿ ಜನರಿಗೆ ಆಕರ್ಷಣೆ ಆಯಿತು, ಮತ್ತು ಒಂದೇ ಥೀಮನ್ನು ನೋಡಿ ಜನರಿಗೆ ಅದು ಬುಡಿತಂತ ಹೇಳ್ಬೋದು. ಅದರಿಂದಾಗಿ ಅದರ ಆಕರ್ಷಣೆ ನಿಂತೋಯಿತು. ಮತ್ತೇನೆಂದರೆ ಅಲ್ಲಿರುವ ಏನು ಐಟಮ್ಸ್ಗಳನ್ನು ಹಾಕಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಮತ್ತು ಪಂಪ್ಗಳು ಎಲ್ಲ ಕಳಪೆದಾಗಿದ್ದು, ಅದು ತಕ್ಷಣ ಹಾಳಾಗಿದ್ದು, ಅದನ್ನು ತೋಟಗಾರಿಕೆ ಇಲಾಖೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದರ ಕರೆಂಟ್ ಬಿಲ್ 50 ರಿಂದ 60 ಸಾವಿರ ಬರ್ತಿತ್ತು. ಅದರ ತಿಂಗಳ ಆದಾಯ ಬರ್ತಿದ್ದು ಕೊನೆಗೆ 10 ರಿಂದ 15 ಸಾವಿರ ರೂಪಾಯಿ. ಈ ಒಂದು ಕಾರಣದಂತರಿಂದ ಅದು 1.5 ವರ್ಷದಲ್ಲಿ ಅದು ನಿಂತೋಯಿತು. ಜಿಲ್ಲಾಧಿಕಾರಿ ದರ್ಶನ್ ಅವರು ಕಾರಂಜಿ ಪುನರ್ ನಿರ್ಮಿಸಲು ಉತ್ಸುಕರಾಗಿದ್ದರೂ ನಿರ್ವಹಣೆಯ ಕಾರಣದಿಂದಾಗಿ ಅಧಿಕಾರಿಗಳು ಹಿಂದೆ ಸರಿತಾ ಇದ್ದಾರೆ. ಅದೇನೇ ಇರಲಿ, ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಮಾಡಿದ್ದ ಕೆಲಸಗಳೆಲ್ಲ ಅರ್ಧದಲ್ಲೇ ಮೊಟಕಾಗಿದ್ದು, ಜನರ ತೆರಿಗೆ ಹಣವನ್ನ ಕೇಳುವವರು ಇಲ್ಲ ಎನ್ನುವಂತಾಗಿದೆ. ದಿವಾಕರ್ ಪದ್ಮುಂಚ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಪಾರ್ಕ್ ಜನರನ್ನ ಸೆಳೀತಾ ಇತ್ತು. ಅಲ್ಲಿನ ಸಂಗೀತ ಕಾರಂಜಿ ಅಂತೂ ಕೈ ಬೀಸಿ ಕರಿತಾ ಇತ್ತು. ಆದರೆ ಆ ಪಾರ್ಕ್ನ ಪರಿಸ್ಥಿತಿ ದೇವರಿಗೇ ಪ್ರೀತಿಯಾಗಿದೆ, ಅಧೋಗತಿಯನ್ನ ತಲುಪಿದೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬ. ಪಾರ್ಕ್ನಲ್ಲಿದ್ದ ಸಂಗೀತ ಕಾರಂಜಿ ಸಂಜೆ ವೇಳೆ ಮಿನುಗ್ತಾ ಇತ್ತು. ಲೇಸರ್ ಶೋ ಜನರನ್ನ ರಂಜಿಸ್ತಾ ಇತ್ತು. ನಾದಕ್ಕೆ ತಕ್ಕಂತೆ